ಎಲ್ಲ ವಿದ್ಯಾರ್ಥಿಗಳಿಗೆ ಮತ್ತೊಂದು ಹೊಸ ವಿಡಿಯೋಗೆ ಸ್ವಾಗತ. ಸೊ ವಿಷಯ ತುಂಬ ತಿಳ್ಕೊಳ್ಳೋದಿದೆ ಇವಾಗ ಅಪ್ಡೇಟ್ಸು ಇವತ್ತೇ. ಸೊ ಮೊದಲಿಂದಾಗಿ ನೋಡ್ಕೊಳ್ಳೋಣ. UGCET ಹಾಗೂ NEET 2025 ಆಯ್ಕೆ ಪ್ರವೇಶ ಹಾಗೆ ಶುಲ್ಕ ಪಾವತಿ ಕನ್ಫರ್ಮೇಷನ್ ಸ್ಲಿಪ್ ಡೌನ್ಲೋಡ್ ಮಾಡ್ಕೊಳ್ಳಿಕ್ಕೆ ಲಿಂಕನ್ನು ಪ್ರೊವೈಡ್ ಮಾಡಿದ್ದಾರೆ KEAದವರು. ವೆಬ್ಸೈಟನ್ನು ನೋಡ್ಬೋದು. ನಾನು ಹೈಲೈಟ್ ಮಾಡಿ ತೋರಿಸ್ತಿದ್ದೀನಿ ನೋಡಿ. ನೀವು ಯಾರ್ಯಾರು ಚಾಯ್ಸ್ ಒಂದು ಮಾಡ್ತೀರಾ ಅವರೆಲ್ಲರೂ ಸ್ಲಿಪ್ ಡೌನ್ಲೋಡ್ ಮಾಡ್ಕೊಳ್ಳಿಕ್ಕಾಗುತ್ತೆ. ಹಾಗೆ ಕೂಡ ಚಾಯ್ಸ್ ಎಂಟ್ರಿ ಮಾಡೋದು ಕೂಡ ಇದೇ ಲಿಂಕಲ್ಲಿ ಮಾಡಬೇಕಾಗುತ್ತೆ. ಸೊ ಇದು ಮೊದಲಿನ ಅಪ್ಡೇಟ್ ಆಗಿತ್ತು. ಹಾಗೆ ಎರಡನೇ ಅಪ್ಡೇಟಿಗೆ ಬರೋದಾಗಿದ್ದರೆ ಏನಂತ ಹೇಳಿದರೆ, ಇಂಜಿನಿಯರಿಂಗ್ ಕೋರ್ಸ್ಗೆ ಪ್ರವೇಶಕ್ಕೆ ಏನು ಚಾಯ್ಸ್ಗಳನ್ನು ಆಯ್ಕೆ ಮಾಡುವಂಥ ಪ್ರಕ್ರಿಯೆ ಆಲ್ರೆಡಿ ಶನಿವಾರದಿಂದಲೇ ಆರಂಭವಾಗಿದೆ. ನಿನ್ನೆಯಿಂದ ಚಾಯ್ಸ್ ಒಂದನ್ನು ಆಯ್ಕೆ ಮಾಡಿದಂಥ ಅಭ್ಯರ್ಥಿಗಳು ಶುಲ್ಕ ಪಾವತಿ ನಂತರ ಸೀಟು ಖಾತರಿ ಚೀಟಿ ಡೌನ್ಲೋಡ್ ಮಾಡ್ಕೊಳ್ಳೋಕ್ಕೆ ಆಗಸ್ಟ್ 2ರಿಂದ ಆಗಸ್ಟ್ 8ರವರೆಗೆ ಕಾಲಾವಕಾಶವನ್ನು ಕೊಡಲಾಗುತ್ತೆ. ಏನು ಮೆನ್ಷನ್ ಮಾಡಿದ್ದಾರೆ ನೋಡಿ. ಹಾಗೆ ಕಾಲೇಜಿಗೆ ರಿಪೋರ್ಟ್ ಮಾಡ್ಕೊಳ್ಳಿಕ್ಕೆ ಆಗಸ್ಟ್ 9 ಕೊನೆಯ ದಿನ ಆಗಿರುತ್ತೆ. ಇದು ಇಂಜಿನಿಯರಿಂಗ್ ಕೋರ್ಸ್ಗಳಿಗೆ ಸಂಬಂಧಪಟ್ಟಂತೆ. ಹಾಗೆ ಕೃಷಿ ವೈದ್ಯಕೀಯ, ಇಲ್ಲಿ ನೋಡಿ, ಕೃಷಿ ವೈದ್ಯಕೀಯ, ಪಶು ವೈದ್ಯಕೀಯ, ಫಾರ್ಮಡಿ ಕೋರ್ಸ್ಗಳಿಗೆ ಪ್ರವೇಶಕ್ಕೆ ಚಾಯ್ಸ್ಗಳನ್ನು ಆಯ್ಕೆ ಮಾಡಲು ಆಗಸ್ಟ್ 4ರಿಂದ ಅವಕಾಶವನ್ನು ನೀಡಲಾಗಿದೆ ಅಂತ ಹೇಳಿದ್ರೆ ನಾಳೆಯಿಂದ ನೀಡಲಾಗುತ್ತೆ. ಚಾಯ್ಸ್ 1 ಆಯ್ಕೆ ಮಾಡಿರುವವರು ಆಗಸ್ಟ್ 4ರಿಂದ ಆಗಸ್ಟ್ 8ರವರೆಗೆ ಶುಲ್ಕ ಪಾವತಿಸಬೇಕು. ಹಾಗೆ ಆಗಸ್ಟ್ 9 ಒಳಗಡೆ ಕಾಲೇಜುಗಳಿಗೆ ರಿಪೋರ್ಟ್ ಮಾಡ್ಕೋಬೇಕು, ನೀವು ವರದಿ ಮಾಡ್ಕೋಬೇಕಾಗುತ್ತೆ. ಹಾಗೆ ಯೋಗ ಮತ್ತು ನ್ಯಾಚುರೋಪತಿ, BPT, BPO, ಅಲೈಡ್ ಹೆಲ್ತ್ ಸೈನ್ಸ್, ಆರ್ಕಿಟೆಕ್ಚರ್ ಕೋರ್ಸ್ ಅಭ್ಯರ್ಥಿಗಳು ಆಗಸ್ಟ್ 5ರಿಂದ ಚಾಯ್ಸ್ಗಳನ್ನು ಆಯ್ಕೆ ಮಾಡಿಕೊಳ್ಬೋದು. ಚಾಯ್ಸ್ 1 ಆಯ್ಕೆ ಮಾಡಿದವರು ಆಗಸ್ಟ್ 11ರೊಳಗೆ ಪಾವತಿಸಬೇಕು, ಪೇಮೆಂಟ್ ಮಾಡಬೇಕು. ಹಾಗೆ ಆಗಸ್ಟ್ 12ರೊಳಗಡೆ ನೀವು ಕಾಲೇಜಿಗೆ ವರದಿ ಮಾಡ್ಕೋಬೇಕಾಗುತ್ತೆ. ಹಾಗೆ ವೈದ್ಯಕೀಯ, ದಂತವೈದ್ಯಕೀಯ ಮತ್ತು ಹೋಮಿಯೋಪತಿ ಕೋರ್ಸ್ಗಳಿಗೆ ಸೀಟು ಹಂಚಿಕೆಯಾಗಿರುವವರು ಆಗಸ್ಟ್ 7ರಿಂದ ಚಾಯ್ಸ್ಗಳನ್ನು ಆಯ್ಕೆ ಮಾಡಬಹುದು. ಅವರು ಆಗಸ್ಟ್ 11ರೊಳಗೆ ನೋಡಿ ಕೊಟ್ಟಿದ್ದಾರೆ. ಆಗಸ್ಟ್ 11ರೊಳಗೆ ಶುಲ್ಕ ಪಾವತಿಸಿ ಆಗಸ್ಟ್ 12ರೊಳಗೆ ಕಾಲೇಜುಗಳಿಗೆ ವರದಿ ಮಾಡಿಕೊಳ್ಳಬೇಕು. 12ರ ಒಳಗಡೆ ನೀವು ರಿಪೋರ್ಟ್ ಮಾಡ್ಕೋಬೇಕು ಕಾಲೇಜಿಗೆ. MC ಸೀಟು ಹಂಚಿಕೆ ಫಲಿತಾಂಶವನ್ನು ಆಗಸ್ಟ್ 6ರಂದು ಪ್ರಕಟಿಸಲಿದ್ದು ಅದರ ನಂತರವೇ ರಾಜ್ಯದಲ್ಲಿ ಪ್ರವೇಶ ಪ್ರಕ್ರಿಯೆ ಆರಂಭವಾಗಲಿದೆ. ಅದು ಯಾವುದಕ್ಕಂತ ಹೇಳಿದರೆ ಇದಕ್ಕೆ ಸಂಬಂಧಪಟ್ಟಂತೆ ವೈದ್ಯಕೀಯ, ದಂತವೈದ್ಯಕೀಯ, ಹೋಮಿಯೋಪತಿ ಕೋರ್ಸ್ಗಳಿಗೆ ಸಂಬಂಧಪಟ್ಟಂತೆ. ಎಲ್ಲ ವಿದ್ಯಾರ್ಥಿಗಳು ಕಮೆಂಟ್ ಸೆಕ್ಷನಲ್ಲಿ ಕೇಳ್ತಿರೋದು ಇದಾಗಿತ್ತು. ಪ್ರತಿಯೊಂದು ಇಂಡಿವಿಜುವಲಿ ಏನು ಕೋರ್ಸ್ನ ಸಪ್ರೇಟಾಗಿ ಕೇಳ್ತಾ ಇದ್ರಿ. ಸೊ ಅದೆಲ್ಲ ಏನು ಡೌಟ್ಸ್ಗಳಿಗೆ ನಿಮ್ಮದು ನಾನು ಈ ವಿಡಿಯೋದ ಮೂಲಕ ಉತ್ತರಿಸಿದ್ದೀನಿ. ಐ ಹೋಪ್ ನಿಮ್ಮ ಡೌಟ್ ಎಲ್ಲ ಕ್ಲಿಯರ್ ಆಗಿದೆ ಅಂತ ತಿಳ್ಕೊತೀನಿ. ಹಾಗೆ ಚಾಯ್ಸ್ 1, ಚಾಯ್ಸ್ 2, ಚಾಯ್ಸ್ 3, ಚಾಯ್ಸ್ 4ಗೆ ಸಂಬಂಧಪಟ್ಟಂತೆ ಯಾವುದೇ ರೀತಿ ಡೌಟ್ ಇದ್ದರೂ ಕೂಡ ನೀವು ನನ್ನ ಚಾನಲ್ ವಿಸಿಟ್ ಮಾಡಿ ನೋಡ್ಬೋದು. ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲೂ ಕೊಟ್ಟಿರ್ತೀನಿ ಅಷ್ಟು ವೀಡಿಯೋಸ್ ಲಿಂಕು. ಇನ್ ಡೀಟೇಲ್ ಆಗಿ ನಾನು ಪ್ರತಿ ಚಾಯ್ಸನ್ನು ಸಪ್ರೇಟಾಗಿ ಹೇಳಿದ್ದೀನಿ. 4 to 5 minutes ವಿಡಿಯೋ ಇರುತ್ತೆ ಎಲ್ಲ. ಸೊ ಹೋಗಿ ಚೆಕ್ ಮಾಡ್ಬೋದು ಡೌಟ್ ಇರುವಂಥವ್ರು. ಸೊ ಇಷ್ಟಾಗಿತ್ತು ಇವತ್ತಿನ ಅಪ್ಡೇಟ್ ಸ್ನೇಹಿತರೆ. ನೆಕ್ಸ್ಟ್ ಸಿಗೋಣ ಮುಂದಿನ ವಿಡಿಯೋದಲ್ಲಿ.